ಹಾಯ್ ಫ್ರೆಂಡ್ಸ್, ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸ್ ಅಂತಂದಾಗ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸ್ಥಳೀಯ ಸರ್ಕಾರದ ಮೇಲೆ ಯಾವ ರೀತಿಯಾದ ಕ್ವಶನ್ಗಳನ್ನು ನಾನು ಕೇಳ್ತಾ ಹೋಗಿದ್ದೆ ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಹೌದಾ, ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟ ಸ್ಥಳೀಯ ಸರ್ಕಾರದ ಮೇಲೆ ಹಿಂದಿನ ಕ್ವಶನ್ ಪೇಪರಲ್ಲಿ ಯಾವ ರೀತಿಯಾದ ಕ್ವಶನ್ನ ಕೇಳ್ತಾ ಹೋಗಿದೆ ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂಪಾರ್ಟೆಂಟ್ ಇವತ್ತಿನ ಕ್ಲಾಸು, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮೊದಲನೇ ಕ್ವಶನ್ ಯಾವ ರೀತಿ ಕೇಳಿ ಅಂತ ಕೇಳಿದಾಗ, ಇತರೆ ಹಿಂದುಳಿದ ವರ್ಗಗಳಿಗೆ ತಾಲೂಕು ಪಂಚಾಯತ್ ಸದಸ್ಯತ್ವದಲ್ಲಿ ನೀಡಲಾದ ಮೀಸಲಾತಿಯ ಪ್ರಮಾಣ ಒಟ್ಟು ಡ್ಯಾಶ್ ಸದಸ್ಯರ ಪ್ರಮಾಣವಾಗಿದೆ. ತಾಲೂಕು ಪಂಚಾಯಿತಿಯಲ್ಲಿ ಏನಪ್ಪ ಅಂತಂದಾಗ ಸದಸ್ಯತ್ವವನ್ನು ಹಿಂದುಳಿದ ವರ್ಗಗಳಿಗೆ ನೀಡಲಾಗಿದೆ. ಎಷ್ಟು ಪ್ರಮಾಣದಲ್ಲಿ ನೀಡಲಾಗಿದೆ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ 1/3, ಆಪ್ಷನ್ ಬಿ 1/4, ಸಿ 1/2, ಡಿ 2/3 ಅಂತೇಳಿ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ 1/3 ಇಲ್ಲಿ ಆನ್ಸರ್ ಆಗುತ್ತಾ. ಹಿಂದುಳಿದ ವರ್ಗಗಳಿಗೆ ಅಲ್ಲಿ ತಾಲೂಕು ಪಂಚಾಯತ್ನಲ್ಲಿ ಎಷ್ಟು ಮೀಸಲಾತಿ ನೀಡಲಾಗಿದೆ ಅಂತಂದಾಗ 1/3 ಅಷ್ಟು ಮೀಸಲಾತಿಯನ್ನು ನೀಡಲಾಗಿದೆ ನೋಡಿ ಸ್ನೇಹಿತರೆ, ಇಲ್ಲಿ ಸದಸ್ಯತ್ವದಲ್ಲಿ. ನೆಕ್ಸ್ಟ್ ನೋಡಿ, ಎರಡನೇ ಕ್ವಶನ್ ನೋಡಿ ಯಾವ ರೀತಿಯಾಗಿ ಕೇಳಿ ಅಂತ ನೋಡಿ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಯಲ್ಲಿದೆ? ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಜಾರಿಯಲ್ಲಿದೆ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಮಣಿಪುರ್, ಆಪ್ಷನ್ ಬಿ ಮೇಘಾಲಯ, ಸಿ ನಾಗಾಲ್ಯಾಂಡ್, ಡಿ ಮಿಜೋರಾಂ ಅಂತೇಳಿ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ ಮಣಿಪುರ್ ರಾಜ್ಯದಲ್ಲಿ ಏನಂತಂದ ಪಂಚಾಯತ್ ರಾಜ್ಯ ವ್ಯವಸ್ಥೆ ಜಾರಿಯಲ್ಲಿ ಐತಿ. ಇನ್ನು ಉಳಿದ 3 ರಾಜ್ಯಗಳಲ್ಲಿ ಏನಿಲ್ಲ, ಪಂಚಾಯತ್ ರಾಜ್ಯ ವ್ಯವಸ್ಥೆ ಜಾರಿಯಲ್ಲಿ ಇಲ್ಲ. ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ಮೇಘಾಲಯ, ನಾಗಾಲ್ಯಾಂಡ್, ಮಿಜೋರಾಂ ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಜಾರಿಗೆ ಇರಲಿಲ್ಲ. ಈ ಪಂಚಾಯತ್ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದಾಗ, ಏಪ್ರಿಲ್ 24ರಂದು ಆಚರಣೆ ಮಾಡ್ತೀವಿ. ಕೇರಳ ರಾಜ್ಯದ ಪಂಚಾಯತ್ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದಾಗ, ಅಂತಂದಾಗ ಈ ಬಲವಂತರಾಯ್ ಮೆಹ್ತಾ ಅವರ ಜನ್ಮದಿನದ ಸವಿನೆನಪಿಗಾಗಿ ಕೇರಳದಲ್ಲಿ ಏನಂತ ಆಚರಣೆ ಮಾಡ್ತಿದ್ದ, ಪಂಚಾಯತ್ ರಾಜ್ಯ ದಿನ ಅಂತ ಆಚರಣೆ ಮಾಡ್ತೀವಿ. ಫೆಬ್ರವರಿ 19 ಕೇರಳ ರಾಜ್ಯದ ಏನಂತ ಆಚರಣೆ ಮಾಡಿದ್ದು ಅಂತಂದಾಗ ಕೇರಳ ರಾಜ್ಯದ ಪಂಚಾಯತ್ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಯಾವುದಾದರೂ ಕಾರಣಕ್ಕಾಗಿ ಒಂದು ತಾಲೂಕು ಪಂಚಾಯಿತಿ ಸಮಿತಿಯು ವಿಸರ್ಜಿಸಲ್ಪಟ್ಟರೆ ಮರು ಚುನಾವಣೆ ನಡೆಯತಕ್ಕದ್ದು. ಎಷ್ಟು ತಿಂಗಳಿಗೊಮ್ಮೆ ಮರು ಚುನಾವಣೆಯನ್ನು ನಡೆಸ್ಬೇಕಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಹೌದಾ, ಯಾವುದಾದರೂ ಒಂದು ಕಾರಣಕ್ಕಾಗಿ ತಾಲೂಕು ಪಂಚಾಯಿತಿ ಸಮಿತಿಯು ವಿಸರ್ಜಿಸಲ್ಪಟ್ಟರೆ ಎಷ್ಟು ತಿಂಗಳೊಳಗೆ ಅದಕ್ಕೆ ಮರು ಚುನಾವಣೆಯನ್ನು ನಡೆಸ್ಬೇಕಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ 3 ತಿಂಗಳು, ಆಪ್ಷನ್ ಬಿ 5 ತಿಂಗಳು, ಸಿ 6 ತಿಂಗಳು, ಡಿ 2 ತಿಂಗಳು ಅಂತೇಳಿ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ 6 ತಿಂಗಳು ನೋಡಿರಿ. ಯಾವುದಾದರೂ ಒಂದು ಕಾರಣಕ್ಕೆ ತಾಲೂಕು ಪಂಚಾಯಿತಿಯನ್ನು ವಿಸರ್ಜಿಸಲ್ಪಟ್ಟರೆ ಎಷ್ಟು ತಿಂಗಳ ಒಳಗಾಗಿ ಮರು ಚುನಾವಣೆ ನಡೆಸ್ಬೇಕಂತ ಕೇಳಿದಾಗ 6 ತಿಂಗಳ ಒಳಗಾಗಿ ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ನಡೆಸ್ಬೇಕಂತೇಳಿ ಹೇಳೋದಾಗುತ್ತೆ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. ನೆಕ್ಸ್ಟ್, ಗ್ರಾಮೀಣ ಪ್ರದೇಶದಲ್ಲಿ ಪೂರೈಸಬೇಕಾದ ಕುಡಿಯುವ ನೀರಿನ ಕನಿಷ್ಠ ಪ್ರಮಾಣವು ದಿನದೊಂದಕ್ಕೆ ಅಂದರೆ ಒಂದು ದಿನಕ್ಕೆ ಡ್ಯಾಶ್ ಎಂದು ನಿಗದಿಪಡಿಸಲಾಗಿದೆ. ಒಂದು ದಿನಕ್ಕೆ ಎಷ್ಟು ಲೀಟ್ರನ್ನು ಒಬ್ಬ ಮನುಷ್ಯಗೆ ನೀಡಬೇಕಂತೇಳಿ ನಿಗದಿಪಡಿಸಲಾಗಿದೆ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಏನು, ಗ್ರಾಮೀಣ ಪ್ರದೇಶದಲ್ಲಿ ಪೂರೈಸಬೇಕಾದ ಕುಡಿಯುವ ನೀರಿನ ಕನಿಷ್ಠ ಪ್ರಮಾಣ ನೋಡಿ ಸ್ನೇಹಿತರೆ, ಕನಿಷ್ಠ ಪ್ರಮಾಣವು ದಿನಕ್ಕೆ ಡ್ಯಾಶ್ ಎಂದು ನಿಗದಿಪಡಿಸಲಾಗಿದೆ. ಆಪ್ಷನ್ ಎ 40 ಲೀಟರ್, ಬಿ 55 ಲೀಟರ್, ಸಿ 60 ಲೀಟರ್, ಡಿ 50 ಲೀಟರ್ ಅಂತೇಳಿ. ಇಲ್ಲಿ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ, 40 ಲೀಟರ್ ಆನ್ಸರ್ ಆಗುತ್ತೆ. ಇಲ್ಲಿ 40 ಲೀಟರ್ ದಿನಕ್ಕೆ ಒಬ್ಬ ಮನುಷ್ಯನಿಗೆ ತಲಾ ಏನು ಬರುತ್ತಂತಂದ್ರೆ 40 ಲೀಟರ್ ನೀರನ್ನು ನೀಡಲಾಗುತ್ತೆ. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 24 ಗಂಟೆಗಳಿಗೆ ಎಷ್ಟು ಲೀಟರ್ ನೀರು ನೀಡಲಾಗುತ್ತೆ? 40 ಲೀಟರ್ ನೀರು ಕನಿಷ್ಠ ಎಷ್ಟು ನೀಡಬೇಕು? 40 ಲೀಟರ್ ನೀರನ್ನು
ಕನಿಷ್ಠ ಒಂದು ದಿನಕ್ಕಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸ್ಬೇಕಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ 5ನೇ ಕ್ವಶನು. ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷರು ನೋಡ್ರಿ, ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇಂಪಾರ್ಟೆಂಟ. ಆಪ್ಷನ್ ಎ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ CEO ಇವರು ಜಿಲ್ಲಾದಲ್ಲಿ ಕಂಡುಬರ್ತಾರೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಬಿ ಆಪ್ಷನ್ ಏನು ಕೊಟ್ಟು ನೋಡಿರಿ, ಡೆಪ್ಯೂಟಿ ಕಮಿಷನರ್ ಅಂತೇಳಿ ಅಥವಾ DC ಅಂತ ಕರಿತೀವಿ. ನೆಕ್ಸ್ಟ್ ಅಧ್ಯಕ್ಷ ಅಥವಾ ZP ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷತೆ ಕೊಟ್ಟಾನ. ಡಿ ಚೀಫ್ ಪ್ಲ್ಯಾನಿಂಗ್ ಆಫೀಸರ್ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಏನು ಕೇಳೋಣ, ಇಲ್ಲಿ ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಯೋಜನಾ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದಾಗ ಯಾರು ಅಧ್ಯಕ್ಷ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು ಏನಾಗಿರ್ತಾರೆ ಅಂತಂದಾಗ ಜಿಲ್ಲಾ ಯೋಜನಾ ಸಮಿತಿಯ ಅಧ್ಯಕ್ಷರಾಗಿ ಹೊಂದಿರ್ತಾರೆ ನೋಡಿ ಸ್ನೇಹಿತರೆ. ಹೌದಾ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಇದು 73 ಮತ್ತು 74ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದು. 73 ಮತ್ತು 74ನೇ ಸಂವಿಧಾನಕ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಯಾವ ಡೇಟ್ನಂದು ಮಂಡಿಸಲಾಯಿತು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇದು ಆಲ್ರೆಡಿ ಹಿಂದಿನ ವರ್ಷದಲ್ಲಿ ಕ್ವಶನ್ ಆಗೈತಿ. ಆಪ್ಷನ್ ಎ ಡಿಸೆಂಬರ್ 22, 1992. ಆಪ್ಷನ್ ಬಿ ಡಿಸೆಂಬರ್ 25, 1992. ಸಿ ಡಿಸೆಂಬರ್ 23, 1992. ಡಿ ಡಿಸೆಂಬರ್ 28, 1992. ಇಲ್ಲಿ 73, 74ನೇ ಸಂವಿಧಾನಾತ್ಮಕ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದು ಯಾವಾಗ ಕೇಳಿದಾಗ ಡಿಸೆಂಬರ್ 22 ಮತ್ತು ಡಿಸೆಂಬರ್ 22, 1992ರಂದು ಲೋಕಸಭೆಯಲ್ಲಿ ಮಂಡಿಸ್ತಾರೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್, ಲೋಕಸಭೆಯಲ್ಲಿ ಮಂಡಿಸ್ತಾರೆ. ಈ 73 ಮತ್ತು 74ನೇ ಸಂವಿಧಾನಿಕ ತಿದ್ದುಪಡಿ ಇದಕ್ಕೆ ಸಂಬಂಧಪಟ್ಟ ಮೇನ್ ಆಗಿ ಗೊತ್ತಿರಬೇಕು, ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟವ. ಈ 73 ಮತ್ತು 74ನೇ ತಿದ್ದುಪಡಿಗೆ ಶಿಫಾರಸು ಮಾಡಿದ ಸಮಿತಿ ಯಾವುದಂತಂದಾಗ LM ಸಿಂಘ್ವಿ ಸಮಿತಿ ನೋಡಿ ಸ್ನೇಹಿತರೆ. LM ಸಿಂಘ್ವಿ ಸಮಿತಿ ಏನು ಮಾಡ್ತಂದಾಗ ಈ 73 ಮತ್ತು 74ನೇ ಸಂವಿಧಾನಿಕ ತಿದ್ದುಪಡಿಯನ್ನು ಶಿಫಾರಸು ಮಾಡ್ತೈತಿ, ಅದು ಜಾರಿಗೂ ಸಹ ಬರ್ತದೆ ಅಂತೇಳಿ ಹೇಳಲಾಗುತ್ತೆ ನೋಡಿ ಸ್ನೇಹಿತರೆ. ಈ 73ನೇ ತಿದ್ದುಪಡಿ ಮಾಡುವ ಮೂಲಕ ಸಂವಿಧಾನದ ಯಾವ ಭಾಗಕ್ಕೆ ಪಂಚಾಯಿತಿ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತೆ ಕೇಳಿದಾಗ ಸಂವಿಧಾನದ 9ನೇ ಭಾಗಕ್ಕೆ ಏನನ್ನು ಅಳವಡಿಸಲಾಗುತ್ತಂದ್ರೆ ಪಂಚಾಯಿತಿ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತೆ 73ನೇ ತಿದ್ದುಪಡಿ ಮಾಡುವ ಮೂಲಕ. ನೆಕ್ಸ್ಟ್ ಯಾವ ವಿಧಿಯಲ್ಲಿ ಅಳವಡಿಸಲಾಗುತ್ತೆ ಕೇಳಿದಾಗ ರಾಜನಿರ್ದೇಶಕ ತತ್ವಗಳಲ್ಲಿ ಬರುವಂಥ 40ನೇ ವಿಧಿಯಲ್ಲಿ ಈ ಪಂಚಾಯಿತಿ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತೆ ನೋಡಿ ಸ್ನೇಹಿತರೆ. ಹೌದಾ, ಯಾವ ತಿದ್ದುಪಡಿ ಪಂಚಾಯಿತಿ ಸಂಬಂಧಪಟ್ಟಿದ್ದು ಯಾವ ತಿದ್ದುಪಡಿ ಕೇಳಿದಾಗ 73ನೇ ತಿದ್ದುಪಡಿ. ಯಾವ ಭಾಗಕ್ಕೆ ಸೇರ್ಪಡೆ ಮಾಡಲಾಗಿದೆ ಕೇಳಿದಾಗ 9ನೇ ಭಾಗಕ್ಕೆ ಸೇರ್ಪಡೆ ಮಾಡಲಾಗಿದೆ. ಈ ರಾಜನಿರ್ದೇಶಕ ತತ್ವಗಳ 40ನೇ ವಿಧಿ ಪಂಚಾಯಿತಿ ಬಗ್ಗೆ ತಿಳಿಸ್ತೈತಿ. ನೆಕ್ಸ್ಟ್ ಎಲ್ಲಿಂದ ಎಲ್ಲಿವರೆಗೆ ಈ ಪಂಚಾಯಿತಿ ವಿಧಿಗಳನ್ನು 9ನೇ ಭಾಗದಲ್ಲಿ ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ನೀಡಲಾಗಿದೆ ಕೇಳಿದಾಗ 9ನೇ ಭಾಗದಲ್ಲಿ 243ನೇ ವಿಧಿಯಿಂದ 243 ವರೆಗೆ ಪಂಚಾಯತ್ ಬಗ್ಗೆ ತಿಳಿಸ್ತದೆ ನೋಡಿ ಸ್ನೇಹಿತರೆ. 243ರಿಂದ 243 ವರೆಗೆ 73ನೇ ತಿದ್ದುಪಡಿ ಮಾಡುವ ಮೂಲಕ 9ನೇ ಭಾಗದಲ್ಲಿ ಈ ವಿಧಿಗಳನ್ನು ಸೇರ್ಪಡೆ ಮಾಡಲಾಗುತ್ತೆ. ಇವು ಪಂಚಾಯಿತಿಗೆ ಸಂಬಂಧಪಟ್ಟವ, ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇಲ್ಲಿ 73ನೇ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ಸಂವಿಧಾನದ 9ನೇ ಭಾಗದಲ್ಲಿ ಸೇರ್ಪಡೆಯಾದ ವಿಧಿಗಳು ಅಂದರೆ 73ನೇ ತಿದ್ದುಪಡಿ ಮಾಡುವ ಮೂಲಕ 9ನೇ ಭಾಗಕ್ಕೆ ಯಾವ ವಿಧಿಗಳನ್ನು ಸೇರ್ಪಡೆ ಮಾಡಿದ್ರು ಅಂತೇಳಿ. ಆಪ್ಷನ್ ಎ 243ರಿಂದ 243 Z, ಬಿ 243ರಿಂದ 243 ವರೆಗೆ, ಸಿ 243ರಿಂದ 243 Y ವರೆಗೆ, ಡಿ ಯಾವುದೂ ಅಲ್ಲ ಅಂತೇಳಿ
ಇಲ್ಲಿ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್ 243ರಿಂದ 243 ಓವರೆಗೆ ತಿಳಿಸ್ತದೆ ಸ್ನೇಹಿತರೆ. ಯಾವುದರ ಬಗ್ಗೆ ತಿಳಿಸ್ತದೆ ಕೇಳಿದಾಗ ಇದು ಪಂಚಾಯತ್ ಬಗ್ಗೆ ತಿಳಿಸ್ತೈತಿ. ಅದು 243ರಿಂದ 243 ಓವರೆಗೆ. ನೆಕ್ಸ್ಟ್, ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1983 ಯಾರು ಜಾರಿಗೆ ತಂದರು ಕರ್ನಾಟಕದಲ್ಲಿ? ನೋಡಿರಿ, ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಕರ್ನಾಟಕದಲ್ಲಿ ಬಂದಿದ್ದಾವಾಗ 1983 ಯಾರು ಜಾರಿಗೆ ತಂದರು ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇಂಪಾರ್ಟೆಂಟ್. ಎ ಗುಂಡೂರಾವ್, ಬಿ ದೇವರಾಜ ಅರಸ್, ಸಿ ಎಸ್ ನಿಜಲಿಂಗಪ್ಪ, ಡಿ ರಾಮಕೃಷ್ಣ ಹೆಗಡೆ ಅಂತೇಳಿ. 1983 ಕರ್ನಾಟಕದ CM ಅಥವಾ ಮುಖ್ಯಮಂತ್ರಿ ಯಾರಾಗಿದ್ರು ಕೇಳಿದಾಗ ರಾಮಕೃಷ್ಣ ಹೆಗಡೆ ಅವರು ಆಗಿರ್ತಾರೆ ನೋಡಿ ಸ್ನೇಹಿತರೆ. ಇವರು ಜಾರಿಗೆ ತರ್ತಾರೆ. ಅದು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ರಾಮಕೃಷ್ಣ ಹೆಗಡೆ ಅವರು. ಹೌದಾ? ನೆಕ್ಸ್ಟ್, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಯಿತು ಕೇಳಿದಾಗ ರಾಜಸ್ಥಾನದ ನಾಗೂರ್ನಲ್ಲಿ ಎಷ್ಟರಲ್ಲಿ ಕೇಳಿದಾಗ 1959 ಉದ್ಘಾಟನೆ ಮಾಡಲಾಗುತ್ತೆ. ಉದ್ಘಾಟನೆ ಮಾಡಿದವರು ಯಾರು ಅಂತಂದಾಗ ನೆಹರು ಅವರು ಉದ್ಘಾಟನೆ ಮಾಡ್ತಾರೆ. ಡೇಟ್ ಯಾವುದಂದ್ರೆ ಅಕ್ಟೋಬರ್ 2. ರಾಜಸ್ಥಾನದ ನಾಗೂರ್ನಲ್ಲಿ ದೇಶದ ಮೊಟ್ಟ ಮೊದಲ ಪಂಚಾಯತಿಯನ್ನು ಉದ್ಘಾಟನೆ ಮಾಡಲಾಗುತ್ತೆ. ಉದ್ಘಾಟನೆ ಮಾಡಿದವರು ಯಾರು? ನೆಹರು ಅವರು. ಎಷ್ಟರಲ್ಲಿ ಕೇಳಿದಾಗ 1959 ಅಕ್ಟೋಬರ್ 2 ಉದ್ಘಾಟನೆ ಮಾಡ್ತಾರೆ ಸ್ನೇಹಿತರೆ. ಇಂಪಾರ್ಟೆಂಟ್. ನೆಕ್ಸ್ಟ್, 1983 ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದಾಗ ಗ್ರಾಮೀಣಾಭಿವೃದ್ಧಿ ಸಚಿವರು ಯಾರಾಗಿದ್ದರು? CM ಯಾರಾಗಿದ್ದರು ಅಂತಂದಾಗ ರಾಮಕೃಷ್ಣ ಹೆಗಡೆ ಅವರಾಗಿದ್ದರು. ಅವಾಗ ಬಂದಾಗ ಗ್ರಾಮೀಣ ಅಭಿವೃದ್ಧಿ ಸಚಿವರು ಯಾರಾಗಿದ್ದರು ಅಂತ ಕೇಳಿದಾಗ ಆಪ್ಷನ್ ಎ MY ಗೋರ್ಪಡೆ, ಬಿ ನಜೀರ್ ಸಾಬ್, ಸಿ ರಾಮಕೃಷ್ಣ ಹೆಗಡೆ, ಡಿ ಎಚ್ ಡಿ ದೇವೇಗೌಡ. 1983 ಕರ್ನಾಟಕ ಪಂಚಾಯತ್ ರಾಜ್ಯ ಕಾಯ್ದೆ ಜಾರಿಗೆ ಬಂದಾಗ ಗ್ರಾಮೀಣ ಅಭಿವೃದ್ಧಿ ಸಚಿವರು ಯಾರಾಗಿದ್ದರು ಕೇಳಿದಾಗ ನಜೀರ್ ಸಾಬ್ ಅವರು ಆಗಿರ್ತಾರೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. ನಜೀರ್ ಸಾಬ್ ಇವರು ಕರ್ನಾಟಕದಲ್ಲಿ ಏನಾಗಿದ್ದರು? ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಾರೆ. ಈಗ ಮುಖ್ಯಮಂತ್ರಿ ಯಾರಿದ್ದರು ಕೇಳಿದಾಗ ರಾಮಕೃಷ್ಣ ಹೆಗಡೆ ಅವರಾಗಿರ್ತಾರೆ. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಕರ್ನಾಟಕ ಪಂಚಾಯತ್ ರಾಜ್ಯ ಕಾಯ್ದೆಯಲ್ಲಿ ಒಟ್ಟು ಪ್ರಕರಣಗಳ ಸಂಖ್ಯೆ ಇಂಪಾರ್ಟೆಂಟ 324, 321, ಸಿ 325, ಡಿ 361 ಅಂತೇಳಿ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್. 321 ಪ್ರಕರಣಗಳು ಕರ್ನಾಟಕ ಪಂಚಾಯತ್ ರಾಜ್ಯ ಕಾಯ್ದೆಯಲ್ಲಿ ಕಂಡುಬರ್ತವೆ. ಇದು ಆಲ್ರೆಡಿ 2018 ಕೇಳಿದಂಥ ಕ್ವಶನ್ ನೋಡಿ ಸ್ನೇಹಿತರೆ. ಹೌದಾ? ಇದು PDO ಕೇಳಿದ್ರಿ. ನೆಕ್ಸ್ಟ್ ನೋಡಿ, ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯಿತಿಗಳ ಪುನರ್ವಿಂಗಡಣೆಗೆ ಸಂಬಂಧಿಸಿದಂತೆ ಶಿಫಾರಸು ನೀಡಲು ನೇಮಕ ಮಾಡಿದ ಸಮಿತಿ ಏನು? ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿಗಳ ಪುನರ್ವಿಂಗಡಣೆಗೆ ಸಂಬಂಧಿಸಿದ ಸಮಿತಿ ಯಾವುದು ಅಂತ. ಆಪ್ಷನ್ ಎ SG ನಂಜೈಮಠ್ ಸಮಿತಿ, ಬಿ ರಮೇಶ್ ಕುಮಾರ್ ಸಮಿತಿ, ಸಿ ವೀರಪ್ಪ ಮೊಯ್ಲಿ ಸಮಿತಿ, ಸುರೇಶ್ ಕುಮಾರ್ ಸಮಿತಿ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ ಸ್ನೇಹಿತರೆ. SG ನಂಜೈಮಠ್ ಸಮಿತಿ. ಇದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿಗಳ ಪುನರ್ವಿಂಗಡಣೆಗೆ ಸಂಬಂಧಪಟ್ಟ ಸಮಿತಿ. ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, 12ನೇ ಕ್ವಶನ್. ಅಧ್ಯಾಯ 1ನೇ ಪ್ರಕರಣ. ಅಧ್ಯಾಯ 1ರಲ್ಲಿ ಕಂಡುಬರುವ 1ನೇ ಪ್ರಕರಣ ಏನನ್ನು ಹೇಳುತ್ತದೆ? ಇದು ಆಲ್ರೆಡಿ ಹಿಂದೆ ಕ್ವಶನ್ ಆಗೈತೆ ಸ್ನೇಹಿತರೆ. ಆಪ್ಷನ್ ಎ ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭ, ಬಿ ಅರ್ಥ ವಿವರಣೆ, ಸಿ ಜನವಸತಿ ಪ್ರದೇಶ, ಡಿ ಜನವಸತಿ ಸಭೆ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ನೋಡಿ. ಸಂಕ್ಷಿಪ್ತ ಹೆಸರು ಮತ್ತು ಪ್ರಾರಂಭದ ಬಗ್ಗೆ ತಿಳಿಸ್ತತಿ. ಅದು ಅಧ್ಯಾಯ 1ನೇ ಪ್ರಕರಣ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಅಧಿನಿಯಮದ 3ನೇ ಪ್ರಕರಣವು
ನೋಡಿ 13ನೇ ಕ್ವಶನ್, ಅಧಿನಿಯಮದ ಅಂದರೆ ಅಧಿನಿಯಮ ಅಂದ್ರೆ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆದ ಪ್ರಕಾರ 3ನೇ ಪ್ರಕರಣವು ಈ ಕೆಳಗಿನ ಯಾವುದರ ಬಗ್ಗೆ ತಿಳಿಸುತ್ತದೆ? 3ನೇ ಪ್ರಕರಣ ಆಪ್ಷನ್ ಎ ಗ್ರಾಮ ಸ್ವರಾಜ್ ಘಟಕಗಳು, ಬಿ ಜನವಸತಿ ಸಭೆ, ಸಿ ಗ್ರಾಮ ಸಭೆ ಮಾತ್ರ, ವಾರ್ಡ್ ಸಭೆ ಮಾತ್ರ ಅಂತೇಳಿ. ಎಲ್ಲಿ ಕೇಳೋಣ? 3ನೇ ಪ್ರಕರಣ ಯಾವುದರ ಬಗ್ಗೆ ತಿಳಿಸ್ತದೆ ಅಂದಾಗ ಗ್ರಾಮ ಸ್ವರಾಜ್ಯದ ಘಟಕಗಳ ಬಗ್ಗೆ ತಿಳಿಸ್ತದೆ. ನೋಡಿ ಸ್ನೇಹಿತರೆ, ಪ್ರಕರಣ 3 ಈ ಗ್ರಾಮ ಸ್ವರಾಜ್ಯದ ಘಟಕಗಳು ಯಾವತ್ತು ಕೇಳಿದಾಗ ಇವೆ ಜನವಸತಿ ಸಭೆ, ಗ್ರಾಮ ಸಭೆ, ವಾರ್ಡ್ ಸಭೆ. ಈ ಮೂರನ್ನು ಕೂಡಿ ಗ್ರಾಮ ಸ್ವರಾಜ್ಯದ ಘಟಕಗಳು ಅಂತ ಹೇಳ್ತೀವಿ. ಈ ಗ್ರಾಮ ಸ್ವರಾಜ್ಯದ ಘಟಕಕ್ಕೆ ಅತ್ಯಂತ ಕೆಳಮಟ್ಟದ ಘಟಕ, ಗ್ರಾಮ ಸ್ವರಾಜ್ಯದ ಘಟಕಗಳಲ್ಲಿ ಅತ್ಯಂತ ಕೆಳಮಟ್ಟದ ಘಟಕ ಯಾವುದು ಅಂತ ಕೇಳಿದಾಗ ಜನವಸತಿ ಸಭೆ. ನೋಡಿ ಇಂಪಾರ್ಟೆಂಟ, ಜನವಸತಿ ಸಭೆ ಅಂತ ಹೇಳ್ತೀವಿ. ಏನು? ಗ್ರಾಮ ಸ್ವರಾಜ್ಯದ ಅತ್ಯಂತ ಕೆಳಮಟ್ಟದ ಘಟಕ ಯಾವುದು? ಜನವಸತಿ ಸಭೆ. ಹೌದಾ? ನೆಕ್ಸ್ಟ್ ಇನ್ನೊಂದು ಏನು ಕ್ವಶನ್ ಕೇಳ ನೋಡಿ ಸ್ನೇಹಿತರೆ, ಇಲ್ಲಿ ಗ್ರಾಮ ಸಭೆ ಸದಸ್ಯನಾಗಲು ಕನಿಷ್ಠ ಎಷ್ಟು ವಯಸ್ಸು ಬೇಕಂತ ಕೇಳಿದಾಗ 18 ವಯಸ್ಸಾಗಿರ್ಬೇಕು. ಇದು ಆಲ್ರೆಡಿ ಹಿಂದುಗಡೆ ಕ್ವಶನ್ ಆಗೈತಿ ಸ್ನೇಹಿತರೆ, 2018ರ ವಿಡಿಯೋಗೆ ಕ್ವಶನ್ ಆಗೈತಿ. ಅದು ಕನಿಷ್ಠ ಎಷ್ಟು ವಯಸ್ಸಿರಬೇಕು ಗ್ರಾಮ ಸಭೆ ಸದಸ್ಯನಾಗಲು ಕೇಳಿದಾಗ 18 ವಯಸ್ಸಿರಬೇಕು, ಆಗ ಗ್ರಾಮ ಸಭೆ ಸದಸ್ಯನಾಗಬಹುದು. ನೆಕ್ಸ್ಟ್ ವಾರ್ಡ್ ಸಭೆ ಅಂದ್ರೆ ಎಷ್ಟು ಜನರಿಗೆ ಒಬ್ಬ ಸದಸ್ಯ ಇರ್ತಾನೆ? ವಾರ್ಡ್ ಸಭೆ ಅಂತ ಕೇಳಿದಾಗ ಎಷ್ಟು ಜನ ಸದಸ್ಯರಿಗೆ ಅಂತ ಕೇಳಿದಾಗ 400 ಜನ ಸದಸ್ಯರಿಗೆ ಒಬ್ಬ ಸದಸ್ಯ ಇರ್ತಾನೆ, ಅದನ್ನು ವಾರ್ಡ್ ಅಂತ ಕರಿತೀವಿ. 400 ಜನರನ್ನು ಒಳಗೊಂಡ ಒಂದು ವಾರ್ಡನ್ನು, ಒಂದು ಪ್ರದೇಶವನ್ನು ಏನಂತ ಕರಿತೀವಿ? ವಾರ್ಡ್ ಸಭೆ ಅಂತ ಕರಿತೀವಿ. ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ 14ನೇ ಕ್ವಶನ, ಜನವಸತಿ ಪ್ರದೇಶವನ್ನು ಈ ಕೆಳಗಿನ ಯಾರು ನಿರ್ದಿಷ್ಟಪಡಿಸಿ ಅಧಿಸೂಚಿಸುತ್ತಾರೆ? ಅವರೇ ಜನವಸತಿ ಪ್ರದೇಶವನ್ನು ಈ ಕೆಳಗಿನ ಯಾರು ನಿರ್ದಿಷ್ಟಪಡಿಸಿ ಅಧಿಸೂಚಿಸುತ್ತಾರೆ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಜಿಲ್ಲಾ ಅಧಿಕಾರಿ, ಬಿ ಉಪವಿಭಾಗ ಅಧಿಕಾರಿ, ಸಿ ರಾಜ್ಯ ಚುನಾವಣಾ ಅಧಿಕಾರಿ, ಡಿ ರಾಜ್ಯ ಸರ್ಕಾರ ಅಂತೇಳಿ ಆಪ್ಷನ್ ಕೊಟ್ಟಾನ ಸ್ನೇಹಿತರೆ. ಆನ್ಸರ್ ಯಾವುದಾಗುತ್ತೆ ನೋಡಿ, ಇಲ್ಲಿ ಉಪವಿಭಾಗ ಅಧಿಕಾರಿ. ಜನವಸತಿ ಪ್ರದೇಶವನ್ನು ಈ ಕೆಳಗಿನ ಯಾರು ನಿರ್ದಿಷ್ಟಪಡಿಸ್ತಾರೆ ಅಂತ ಕೇಳಿದಾಗ ಉಪವಿಭಾಗ ಅಧಿಕಾರಿ. ಹೌದಾ? ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ, ಇದು ಸಹ ಜಿಯೋಗ್ರಫಿಯಲ್ಲಿ ಬರ್ತದೆ ಸ್ನೇಹಿತರೆ. ಇದು ಕುಂಭಮೇಳ ನಡೆಯುವ ಸ್ಥಳಗಳು, ಅದಕ್ಕೊಂದು ಸೂತ್ರ ಐತೆ ಸ್ನೇಹಿತರೆ, ನೆನಪಿಟ್ಕೊಳ್ಳು. ನಾವು ಹರಿಪ್ರಿಯ ಅಂತೇಳಿ. ಒಟ್ಟೆ ಭಾರತದಲ್ಲಿ 4 ಸ್ಥಳಗಳಲ್ಲಿ ಏನು ನಡೀತಾವೆ ಅಂತಂದಾಗ ಕುಂಭಮೇಳಗಳು ನಡೀತಾವೆ. ಅವು ಯಾವ್ಯಾವ ಅಂತಂದಾಗ ನಾವು ಪ್ರಿಯ ಅಂತ ನಾವು ಹರಿಪ್ರಿಯ ಅಂತೇಳಿ, ಅಂದ್ರೆ ನಾಸಿಕ, ಹೂ ಅಂದ್ರೆ ಉಜ್ಜಯಿನಿ, ಅಂದ್ರೆ ಹರಿದ್ವಾರ, ಪ್ರಿಯ ಅಂದ್ರೆ ಪ್ರಯಾಗ್ರಾಜ ಅಂತೇಳಿ. ಹೌದಾ? ನಾಸಿಕ್ ಎಲ್ಲಿ ಬರ್ತಂದಾಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತದೆ. ನಾಸಿಕ್ ಎಲ್ಲಿ ಕಂಡುಬರ್ತಂದಾಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರ್ತೈತಿ. ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿ ಕಂಡುಬರ್ತೈತಿ. ಹರಿದ್ವಾರ ಇದೆಲ್ಲಿ ಕಂಡುಬರ್ತಂದಾಗ ಉತ್ತರ ಪ್ರದೇಶದಲ್ಲಿ ಕಂಡುಬರ್ತೈತಿ. ಹರಿದ್ವಾರ. ಪ್ರಯಾಗ್ರಾಜ್ ಸಹ ಉತ್ತರ ಪ್ರದೇಶದಲ್ಲಿ ಕಂಡುಬರ್ತೈತಿ. ಇಂಪಾರ್ಟೆಂಟ. ಕುಂಭಮೇಳ ನಡೆಯುವ ಸ್ಥಳಗಳು. ನಾಸಿಕ್ ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಕೇಳಿದಾಗ ಗೋದಾವರಿ ನದಿಯ ತೀರದಲ್ಲಿ. ನಾಸಿಕ್ ಯಾವ ನದಿಯ ತೀರದಲ್ಲಿ? ಗೋದಾವರಿ ನದಿಯ ತೀರದಲ್ಲಿ ಕಂಡುಬರ್ತೈತಿ. ಉಜ್ಜಯಿನಿ ಯಾವ ನದಿಯ ತೀರದಲ್ಲಿ ಕಂಡುಬರ್ತದೆ ಕೇಳಿದಾಗ ಇಂಪಾರ್ಟೆಂಟ ಕ್ಷಿಪ್ರಾ ನದಿಯ ತೀರದಲ್ಲಿ ಕಂಡುಬರ್ತೈತಿ. ಇದು ಯಾವುದು? ಚಂಬಲ್ ನದಿಯ ಉಪನದಿಯಾದ ಕ್ಷಿಪ್ರಾ ನದಿಯ ತೀರದಲ್ಲಿ ಕಂಡುಬರುತ್ತೆ ಉಜ್ಜಯಿನಿ. ಇಂಪಾರ್ಟೆಂಟ. ಹರಿದ್ವಾರ ಕಂಡುಬರೋದು ಗಂಗಾ ನದಿಯ ತೀರದಲ್ಲಿ. ಪ್ರಯಾಗ್ರಾಜದಲ್ಲಿ ಸಹ ಯಾವ ನದಿಯ ಹರಿತದ ಕೇಳಿದಾಗ ಗಂಗಾ ನದಿ. ಗಂಗಾ, ಯಮುನಾ, ಸರಸ್ವತಿ ಅಂತೇಳಿ ಈ ಪ್ರಯಾಗ್ರಾಜದಲ್ಲಿ ಕೂಡ್ತಾವೆ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.